ಇಲ್ಲ ಅಂದರೆ ಸುದೀಪ್ ಸರ್ ಅವರಿಗೆ ಅಂತ ಇನ್ನೂ ಅಂದರೆ ಆ ಥರದ ಇನ್ವಿಟೇಷನ್ ಏನಿಲ್ಲ, ಒಂದು ಬರ್ತಾರೆ, ಬರಬಹುದು. ನಾವು ಏನು ಯೋಚನೆ ಮಾಡ್ತಾಯಿದ್ದೀವಿ ಅಂದರೆ, ಒಂದು ನನಗೆ ಸೆಲೆಬ್ರಿಟಿ ಅನ್ನೋರು ಯಾವ ಥರದಲ್ಲಿ ಅಂತ ನನಗೊಂದು ದೊಡ್ಡ ಪ್ರಶ್ನೆ ಚಿಕ್ಕ ಹುಡುಗನಿಂದ ಕಾಡೋದು. ನನಗೆ ಗಾಂಧಿ ಸೆಲೆಬ್ರಿಟಿ ಅನ್ನಿಸ್ತಾರೆ, ರಾಜ್ಕುಮಾರ್ ಸೆಲೆಬ್ರಿಟಿ ಅಂದರೆ ದಿನನಿತ್ಯ ಪೂಜಿಸುವಂಥ ಎಂಥವ್ರು. ಅಬ್ದುಲ್ ಕಲಾಂ ಸೆಲೆಬ್ರಿಟಿ ಅಂತಾರೆ. ಈಗ ನನ್ನನ್ನೇ ತೊಗೊಂಡ್ರೆ ನಾನು ಹೇಳ್ತಾ ಐ ಆಮ್ ನಾಟ್ ಎ ಸೆಲೆಬ್ರಿಟಿ, ಐ ಆಮ್ ಎ ಫೇಮಸ್. ನಾನೊಬ್ಬ ಪಾಪ್ಯುಲರ್ ಅಷ್ಟೇ. ಹೂ ಈಸ್ ಸೆಲೆಬ್ರಿಟಿ? ಅದಕ್ಕೆ ದೆರ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಎ ಫೇಮಸ್ ಆ್ಯಂಡ್ ಎ ಸೆಲೆಬ್ರಿಟಿ. ಸೆಲೆಬ್ರಿಟಿ ಅನ್ನೋವನ್ನ ಸಾಧನೆ ಇದೆಯಲ್ಲ, ಅದು ಅಗಾಧವಾಗಿದ್ದಾಗ ಮಾತ್ರ ನಿಮಗೆ ವಿನೋಬಾ ಭಾವೆ ಇರ್ಬೋದು, ರಾಜ್ಕುಮಾರ್ ಇರ್ಬೋದು, ಅಬ್ದುಲ್ ಕಲಾಂ ಇರ್ಬೋದು, ಭೀಮ್ಸೇನ್ ಜೋಶಿ ಇರ್ಬೋದು. ಅವರು ದಿನವೂ ಆರಾಧನೆ ಮಾಡುವಂಥ ವ್ಯಕ್ತಿತ್ವ ಅದು. ಗೊತ್ತಿಲ್ಲ, ನನ್ನನ್ನು ಆರಾಧಿಸೋದಿರ್ಬೋದು ಅಥವಾ ಬೇರೆ ಬೇರೆಯವ್ರನ್ನ ಆರಾಧಿಸುವಂಥ ಇರ್ಬೋದು. ಒಬ್ಬೊಬ್ಬರ ಒಳಗೆ ಒಂದೊಂದು ಥರದ ಸೆಲೆಬ್ರಿಟಿಗಳನ್ನು. ನನಗೆ ಯೂಶ್ವಲಿ ಅನಿಸೋದು ಸೆಲೆಬ್ರಿಟಿ ಅಂದರೆ ನಿಜವಾಗಲೂ ಆ ಸಾಧನೆಯ ಒಂದು ದೊಡ್ಡ ಶಿಖರವಾಗಿದ್ದಾಗ ಮಾತ್ರ ಸೆಲೆಬ್ರಿಟಿ ಅನ್ನೋದು. ನಮಗೆ ಇನ್ನೂ ಅದು ತಪ್ಪು ಕಲ್ಪನೆ ಇದೆ. ಇವತ್ತು ನಮಗೆ 1 ಮಿಲಿಯನ್ನು 10 ಮಿಲಿಯನ್ನು ಆದಂಥ ಒಂದು ಯಾವುದು ಇನ್ಸ್ಟಾಗ್ರಾಮ್ನ ನಾವು ಸೆಲೆಬ್ರಿಟಿ ಅಂತ ನೋಡ್ತೀವಿ. ವಿ ಆರ್ ಸೆಲೆಬ್ರೇಟಿಂಗ್. ವಾಟ್ ಇಸ್ ದ ಮೀನಿಂಗ್ ಆಫ್ ಸೆಲೆಬ್ರಿಟಿ ಅಂದರೆ, ಅವನೊಳಗೆ ಅಷ್ಟು ಅಗಾಧವಾದಂಥ ಸತ್ಯ ಇರಬೇಕು, ಅವನಲ್ಲಿ ಅಗಾಧವಾದಂಥ ಸಾಧನೆ ಇರಬೇಕು. ಅವನು ನಮ್ಮ ಒಂದು ಇಡೀ ಮನುಕುಲವನ್ನು ತಗೊಂಡೋಗುವಂಥ ಶಕ್ತಿ ಇರುವಂಥ ವ್ಯಕ್ತಿಯಾಗಿದ್ದಾಗ ಮಾತ್ರ ಅವರು ನಮಗೆ ಸೆಲೆಬ್ರಿಟಿ ಆಗಿ ಕಾಣಿಸೋದು. ನಿಮಗೆ ಭಗವದ್ಗೀತೆಯ ಅಲ್ಲಿ ಕೃಷ್ಣ ಈಗ ದೇವರು ಅನ್ನುವಂಥ ಗಾಡ್ ಅಂತಿದ್ರೆ, ನಾನು ನಂಬೋದು ಕರ್ಮವನ್ನು. ಹಾಗಾಗಿ ನನಗೆ ಕರ್ಮವೇ ದೇವರು. ಹಾಗಾಗಿ ಕರ್ಮ ನನಗೆ ಸೆಲೆಬ್ರಿಟಿ ಆಗುತ್ತೆ. ಅನ್ನೋ ಒಂದು ಕೆಲಸ ಅನ್ನೋದು ಸೆಲೆಬ್ರಿಟಿ ಆಗುತ್ತೆ. ನನಗೊಂದು ಬೇಲೂರು ಹಳೆಬೀಡು ದೇವಸ್ಥಾನ ಸೆಲೆಬ್ರಿಟಿ ಆಗಿ ಕಾಣಿಸುತ್ತೆ. ನನಗೊಂದು ವಿಧಾನಸೌಧ ಕೆತ್ತದಂಥ ಕಲಾವಿದನ ಬಗ್ಗೆ ಯೋಚನೆ ಮಾಡಿದರೆ ಸೆಲೆಬ್ರಿಟಿ ಅಂತ ಅನಿಸುತ್ತೆ. ಅಂದರೆ ಸೆಲೆಬ್ರಿಟಿ ಅನ್ನೋ ಫಾರ್ಮ್ ಬೇರೆ ನನಗೆ. ಬಟ್ ಇಲ್ಲಿ ಬರ್ತಾರೆ ತುಂಬ ಜನ, ನನ್ನ ಸ್ನೇಹಿತರು ಬಂದು ಹೋಗಿದ್ದಾರೆ. ಈಗ ನಿಮಗೆ ವಾಸು ದೀಕ್ಷಿತ್ ಬಂದು ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ನಿಮಗೆ ಗ್ರಾಮಿ ಅವಾರ್ಡಿಗೆ ಹೋದಂಥ ವಾರಿಜಾಶ್ರೀ ಬಂದು ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಸುನೀತಾ, ಜೋಗಿ ಸುನೀತಾ, ಆಮೇಲೆ ತುಂಬ ಜನ ಕಲಾವಿದರುಗಳು ಬಂದಿಲ್ಲಿ. ನಿಮಗೆ ಇಲ್ಲಿ ಯಾವಾಗಲೂ ಅಷ್ಟೇ ಊಟದ ಬಗ್ಗೆ ಇವಳು ಹಾಕ್ಕೊಂಡಿರುವಂಥ ಮೈಂಡು, ಆಮೇಲೆ ಊಟ ಹೇಗಿರಬೇಕು, ಆಮೇಲೆ ಮಿಲೆಟ್ಸ್ ಅನ್ನೋದ್ರ ಮೇಲೆ ನಿಮಗೆ ಮಾಡಿದಾಗ ನಮಗೆ ಇವರು ಖಾದರ್ ಡಾಕ್ಟರ್ ಪದ್ಮಶ್ರೀ ಖಾದರ್ ಅವರು ಈಗಾಗಲೇ ಒಂದು 5-6 ಸರಿ ಬಂದಿದ್ದಾರೆ ಅಂತ ಕಾಣಿಸುತ್ತೆ ಇಲ್ಲಿಗೆ. ದೇ ಆರ್ ಟೀಚಿಂಗ್. ನಮ್ಮದಿಲ್ಲಿ ಏನು ಅಂದರೆ, ದಿನನಿತ್ಯ ಜೀವನವನ್ನು ಸೆಲೆಬ್ರೇಟ್ ಮಾಡುವಂಥ ಜೀವವಾಗಬೇಕು ಅನ್ನುವಂಥ ಕನಸು ಕಟ್ಕೊಂಡವಳು ಇವರು. ಅಂದರೆ ನಮ್ಮಿಬ್ಬರು ಕನಸು ಅದು. ದಿನನಿತ್ಯ ಸೆಲೆಬ್ರೇಟ್ ಮಾಡೋದು ಹೇಗೆ, ನೋವಿರ್ಬೋದು, ನಲಿವಿರ್ಬೋದು, ಜಗಳ ಇರ್ಬೋದು, ಇದೆಲ್ಲದರ ನಡುವೆ ಒಂದು ಒಳ್ಳೆಯ ಬದುಕಿದೆ. ಅದನ್ನು ಕಂಡ್ಕೊಳ್ಳೋದು ಹೇಗೆ ಅನ್ನೋದು ಕೂಡ ಇದ್ದೇ ಇದೆ. ಯಾವುದೇ ಒಂದು ಗಂಡು ಹೆಣ್ಣು ಇದು ನಿಮಗೆ ನೋಡಿದ ತಕ್ಷಣ ಇದು ಹೀಗೆ ಇರುತ್ತೆ ಅನ್ನೋದಾದರೂ ಕೂಡ ಅಲ್ಲಿ ಬದುಕುವ ಕ್ರಮ ಮತ್ತು ನಾವು ಹೇಗೆ ಬದುಕ್ತಿರ್ತೀವಿ ಎಲ್ಲರೊಳಗೆ ಕೂಡ ಎಲ್ಲ ಈ ಪ್ರಕೃತಿ ಇದೆಯಲ್ಲ, ಪ್ರಕೃತಿಯಲ್ಲಿ ನಿಮಗೆ ನೆಗೆಟಿವ್ ಮತ್ತು ಪಾಸಿಟಿವ್ನ ಜೊತೆಗೆ ಬೆಳೆಯೋದು ಪರಿಸರ, ಒಂದು ಪ್ರಕೃತಿ. ಹಾಗಾಗಿ ಎಲ್ಲ ನೆಗೆಟಿವ್ ಇದ್ದಾಗಲೂ ಆ ನೆಗೆಟಿವನ್ನು ಪಾಸಿಟಿವ್ ಆಗಿ ಹೇಗೆ ಮಾಡ್ಕೊಂಡು ಬದುಕಬೇಕು ಅನ್ನುವ ಪ್ರೋಸೆಸ್ ಇದೆಯಲ್ಲ, ದಟ್ ಈಸ್ ಲೈಫ್ ಆ್ಯಕ್ಚುಲಿ. ದಟ್ ಲೈಫ್ ವಿ ಆರ್ ಸೆಲೆಬ್ರೇಟಿಂಗ್. ಇಟ್ಸ್ ಎ ಪೈನ್ ಅಥವಾ ಇದು ಸುಖ ದುಃಖ ಯಾವುದನ್ನು ಕೂಡ ಪ್ರತಿಯೊಂದನ್ನು ಒಂದು ಥರದ ಸೆಲೆಬ್ರೇಟ್ ಮಾಡಿ ಬದುಕ್ತಾ ಇದ್ದೀವಿ. ಈಗ ಮದುವೆಗೆ 32 ವರ್ಷ ಆಯ್ತಲ್ಲ.